ನಿನ್ನ ಯೋಚನೆಗಳು ಸರಿಯಾಗಿದ್ದರೆ ಕಾರ್ಯದ ವಿಚಾರವಾಗಿ ನಿನಗೆ ಸ್ವಲ್ಪವೂ ತೊಂದರೆ ಇರುವುದಿಲ್ಲ. ಆದರೂ ಉಪಯೋಗಕರವಾಗಬೇಕಾದರೆ ಯೋಚನೆಗಳು ಕಾರ್ಯತಃ ಪರಿಣಮಿಸಬೇಕೆಂಬುದನ್ನು ನೆನಪಿನಲ್ಲಿಡು. ಸ್ವಲ್ಪವೂ ಸೋಮಾರಿಯಾಗಿರಕೂಡದು. ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡುತ್ತಿರಬೇಕು. ಆದರೆ ನೀನು ಮಾಡುವ ಕೆಲಸವು ನಿನ್ನ ಸ್ವಂತ ಕೆಲಸವಾಗಿರಬೇಕು, ಇನ್ನೊಬ್ಬನದಾಗಿರಕೂಡದು. ಇನ್ನೊಬ್ಬನು ಸಮ್ಮತಿಸಿದರೆ ಅವನ ಸಹಾಯಾರ್ಥವಾಗಿ ಅವನ ಕಾರ್ಯವನ್ನು ಮಾಡಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕೆಲಸವನ್ನು ಅವನು ಇಷ್ಟಪಟ್ಟಂತೆ ಮಾಡುವುದಕ್ಕೆ ಸ್ವಾತಂತ್ರ್ಯವನ್ನು ಕೊಡು. ಅಗತ್ಯವಿದ್ದಾಗ ಸಹಾಯವನ್ನು ಕೊಡುವುದಕ್ಕೆ ಯಾವಾಗಲೂ ಸಿದ್ಧನಾಗಿರು.